ವೋಟ್ ಚೋರ್ ಗದ್ದಿ ಚೋರ್, ವೋಟ್ ಚೋರ್ ಗದ್ದಿ ಚೋರ್. ಯಾರು ವೋಟನ್ನು ಕಳ್ಳತನ ಮಾಡಿ ಅಧಿಕಾರಕ್ಕೆ ಬಂದಿದ್ದೀರೋ ಅವರು ಜಾಗೃತಿ ಮಾಡಿ ಅಂತ ಹೇಳಿ. ವೋಟ್ ಚೋರ್ ಗದ್ದಿ ಚೋರ್, ವೋಟ್ ಚೋರ್ ಗದ್ದಿ ಚೋರ್. ಯಾರು ನೀವು ಕಳ್ಳತನ ಮಾಡಿಕೊಂಡು ಓಟಿಗೆ ಬಂದಿದ್ದೀರಾ ಅವರು ಜಾಗ ಬಿಡಿ ಅಂತ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಸಂಸತ್ತಿನಲ್ಲಿ ಎಳೆಯಾಗಿ ಇದರ ಬಗ್ಗೆ ಮಾತಾಡಿದ್ದಾರೆ. ಇವತ್ತು ಪ್ರತಿಯೊಂದು ಕಡೆಗಳಲ್ಲಿ ಇದರ ಬಗ್ಗೆ ಬಂದಿರತಕ್ಕಂಥ ದೂರನ್ನು ಉಪಯೋಗ ಮಾಡಿ ತೆಗೆದುಕೊಂಡು ಚುನಾವಣಾ ಆಯೋಗದ ಮುಂದೆ ನೀವು ಮತಕಳ್ಳತನಕ್ಕೆ ನೇರವಾಗಿ ನೀವು ಏನು ಆಸ್ಪದ ಮಾಡಿಕೊಟ್ಟಿದ್ದೀರಿ, ಇದರ ಬಗ್ಗೆ ಚರ್ಚೆ ನಡೆಯಬೇಕು, ಇದರ ಬಗ್ಗೆ ತನಿಖೆ ಆಗಬೇಕು, ಇಲ್ಲಿ ಇಂಥ ಘಟನೆಗಳು ನಡೆದಿದ್ದಾವೆ ಅಂತ ಹೇಳೋದನ್ನ ಪುರಾವೆ ಸಹಿತ ಇವತ್ತು ದಾಖಲೆಗಳನ್ನು ಕೊಡ್ತಕ್ಕಂಥ ನಿನ್ನೆಷ್ಟೇ ರಾಹುಲ್ ಗಾಂಧಿ ಅವರು ದೊಡ್ಡ ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನು ಮಾಡಿದ್ದಾರೆ. ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಕೂಡ ನಡೆದಿರ್ತಕ್ಕಂಥದ್ದು ಹಿಂದೆ ಬೆಂಗಳೂರು ಸೆಂಟ್ರಲ್ ಅಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಮಹದೇವಪುರದಲ್ಲಿ ನಡೆದಂತಹ ಉದಾಹರಣೆ ಕೊಟ್ಟಿದ್ದಾರೆ. ನಿನ್ನೆ ಆಳಂದದಲ್ಲಿ ಆಳಂದ ಅಂದ್ರೆ ನಳಂದದಲ್ಲಿ ಗುಲ್ಬರ್ಗದ ಆಳಂದ ವಿಧಾನಸಭಾ ಕ್ಷೇತ್ರ BR ಪಾಟೀಲ್ ಅವರ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಇದು ಯಾವುದೇ ಕಾರಣ ಪ್ರಜಾಪ್ರಭುತ್ವದಲ್ಲಿ ಮತದಾನದ ಹಕ್ಕೆ ಸುಪ್ರೀಂ ಆಗಿರ್ತಕ್ಕಂಥ ಎವ್ರಿ ವೋಟ್ ಈಸ್ ಟು ಬಿಲ್ಡ್ ದಿ ನೇಷನ್. ಪ್ರತಿಯೊಂದು ಓಟು ಈ ದೇಶವನ್ನು ಕಟ್ಟತಕ್ಕಂಥ ನಮ್ಮ ಇರುವಂತಹ ದೊಡ್ಡ ಹಕ್ಕುಗಳಲ್ಲಿ ದೇಶದಲ್ಲಿ ಇರ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ಹಕ್ಕು, ಸ್ವಾತಂತ್ರ್ಯದ ಹಕ್ಕು ಮತ್ತು ಮತದಾನದ ಹಕ್ಕು. ಅದನ್ನೇ ಕಳ್ಳತನ ಮಾಡ್ತೀವಿ ಅಂತ ಆದರೆ ನಾವು ಎಲ್ಲಿದ್ದೇವೆ? ಪ್ರಜಾಪ್ರಭುತ್ವ ಹೇಗೆ ಸಕ್ಸಸ್ಫುಲ್ ಆಗ್ತದೆ? ಅದನ್ನು ಗಟ್ಟಿ ಮಾಡುವರು ಯಾರು? ಇದು ಪ್ರಶ್ನೆಗಳು ಬರ್ತವೆ. ಹಾಗಾಗಿ ಸರ್ಕಾರ, ಅದು ಕೇಂದ್ರ ಸರ್ಕಾರ ಇರ್ಬೋದು, ಚುನಾವಣಾ ಆಯೋಗ, ವಾಟ್ ಎವರ್ ದ ಸಜೆಷನ್ ಗಿವನ್ ಬೈ ದ ಒಪೋಸಿಷನ್, ಅದನ್ನು ಪಾಸಿಟಿವ್ ಆಗಿ ತಗೊಳ್ಳಿ ಅಂತ ನನ್ನ ರಿಕ್ವೆಸ್ಟ್. ಸಜೆಷನ್ಸ್ಗಳನ್ನು ಪಾಸಿಟಿವ್ ಆಗಿ ತೆಗೆದುಕೊಳ್ಳುವಂತ ಶಕ್ತಿ ಆಡಳಿತ ಪಕ್ಷಕ್ಕೆ ಬರೋದಿಲ್ಲ. ದಟ್ ಇಸ್ ನಾಟ್ ಎ ಗುಡ್ ಡೆಮೋಕ್ರಸಿ ಅಂತ ನಾನು ಹೇಳಿದ್ದೆ ಬಯಸ್ತೇನೆ. ವಾಟ್ ಎವರ್ ಇಟ್ ಈಸ್, ನಾವು ನಮ್ಮ ತಪ್ಪುಗಳನ್ನ, ಆಗಿರ್ತಕ್ಕಂಥ ತಪ್ಪುಗಳನ್ನು ಎತ್ತಿ ತೋರಿಸಿದಾಗ ಅದನ್ನು ಒಪ್ಪಬೇಕು ಅಥವಾ ಅದನ್ನು ಕ್ರಮ ತಗೊಳ್ಬೇಕು ಹೊರತು ಇಫ್ ಯು ಆರ್ ನಾಟ್ ಅಕ್ಸೆಪ್ಟಿಂಗ್, ಅದು ಮಕ್ಕಳಾಗಿದೆಯಾ, ಅದು ಅವನು ಹೇಳಿದ್ರೆ ಸರಿ ಇಲ್ಲ ಅಂತ ಹೇಳಿದ್ರೆ ದಟ್ ಈಸ್ ಡೆಮೋಕ್ರಸಿಯ ದುರಸ್ತ ಅಂತ ನಾನು ಹೇಳ್ತೇನೆ. ಆ ರೀತಿ ಆಗಲಿಕ್ಕೆ ಕೂಡುದು. ಒಪೋಸಿಷನ್ ಈಸ್ ಹ್ಯಾವಿಂಗ್ ಸೇ ಅಂಡ್ ರೂಲಿಂಗ್ ಪಾರ್ಟಿ ಈಸ್ ಹ್ಯಾವಿಂಗ್ ವೇ ಅಂತ ಹೇಳುವಂಥದ್ದು ಬಹಳ ಬೋಲ್ಡ್ ಗಾದೆ. ನಾವು ಹೇಳಲಿಕ್ಕೆ ತಪ್ಪು ಹೇಳಬೇಕು, ಅವರನ್ನು ಸರಿ ಮಾಡೋ ಅಧಿಕಾರವಾಗಲಿಕ್ಕೆ ಅದಕ್ಕೆ ಅಧಿಕಾರ ಕೊಟ್ಟಿರ್ತಕ್ಕಂಥ ಇದನ್ನ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ.